ಪ್ರತಿದಿನ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿ ವಿಪಕ್ಷಗಳಿಗೆ ಆಹಾರವಾಗುವ ಸಿಎಂ ಸಿದ್ದರಾಮಯ್ಯ ಇದೀಗ ಮತ್ತೊಂದು ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಎಂಬ ಸಿದ್ದರಾಮಯ್ಯರ ಹೇಳಿಕೆ ವಿಪಕ್ಷಗಳಿಗೆ ಬೃಹತ್ ಅಸ್ತ್ರವಾಗಿದೆ. ಹಿಂದೂ ಜಾತಿಗಳಿಗೆ ಪ್ರತ್ಯೇಕ ಕೋಡ್, ಸರ್ಕಾರದ ವಿರುದ್ಧ ಬಿಜೆಪಿ ವಾರ್. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ, ಸಿಎಂ ಹೇಳಿಕೆಗೆ ವಿಪಕ್ಷ ಕೋತ. ಮತಾಂತರದ ಬ್ರ್ಯಾಂಡ್ ಅಂಬಾಸಿಡರ್ ಸಿದ್ದರಾಮಯ್ಯ ಕೇಸರಿ ಕಿಡಿ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಪಟ್ಟಿಯಲ್ಲಿ ಕ್ರಿಶ್ಚಿಯನ್ಗೆ ಮತಾಂತರವಾದ ಹಿಂದೂಗಳು ಅವರ ಉಪಜಾತಿಗಳಿಗೆ ಪ್ರತ್ಯೇಕ ಕೋಡ್ ಕೊಟ್ಟಿರುವುದಕ್ಕೆ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ. 47 ಜಾತಿ ಹೆಸರುಗಳನ್ನು ಕ್ರಿಶ್ಚಿಯನ್ ಜೊತೆ ಜೋಡಿಸಿ ಪ್ರತ್ಯೇಕ ಕೋಡ್ ಕೊಡಲಾಗಿದೆ. ಈ ರೀತಿಯ ಆಕ್ಷೇಪಾರ್ಹ ಜಾತಿಗಳ ಹೆಸರು ಕೈಬಿಡಲು ಆಗ್ರಹ ಮಾಡಿದೆ. ವಿಪಕ್ಷಗಳ ಆಗ್ರಹಕ್ಕೆ ಪ್ರತಿಕ್ರಿಯಿಸುವ ವೇಳೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಹಿಂದೂ ವಿರೋಧಿ ಹೇಳಿಕೆ ನೀಡಿ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಕೆಲ ನಿರ್ಧಾರಗಳು ಹಾಗೂ ಹೇಳಿಕೆಗಳು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗುತ್ತಾನೆ ಇರುತ್ತೆ. ಇದೀಗ ಇದಕ್ಕೆ ಪುಷ್ಟಿ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಂದು ಹಿಂದೂ ವಿರೋಧಿ ಹೇಳಿಕೆ ನೀಡಿ ವಿಪಕ್ಷಗಳಿಗೆ ಆಹಾರವಾಗಿದ್ದಾರೆ. ಮತಾಂತರಗೊಂಡ ಹಿಂದೂಗಳ ಉಪಜಾತಿಗೆ ಪ್ರತ್ಯೇಕ ಕೋಡ್ ನೀಡಿರುವ ವಿಚಾರಕ್ಕೆ ಮಾತನಾಡಿದ ಸಿಎಂ, ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ, ಹೀಗಾಗಿ ಮತಾಂತರವಾಗ್ತಿದ್ದಾರೆ ಎಂದು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ, ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ಸಿದ್ದರಾಮಯ್ಯರ ಈ ಹೇಳಿಕೆಗೆ ಕೆಂಡಾಮಂಡಲವಾಗಿರುವ ವಿಪಕ್ಷಗಳು ಸಿದ್ದರಾಮಯ್ಯ ಮತಾಂತರದ ಬ್ರ್ಯಾಂಡ್ ಅಂಬಾಸಿಡರ್ ಎಂದು ಟೀಕೆ ಮಾಡಿದ್ದಾರೆ. ಸರ್ಕಾರ ಬಂದಾಗಿನಿಂದಲೂ ಕೂಡ ಮುಸ್ಲಿಂ ಓಲೈಕೆ ಮಾಡಿಕೊಂಡು ಬಂದಿದ್ದಾರೆ. ಚುನಾವಣೆ ಹತ್ತಿರ ಬಂದಾಗ ಹಿಂದೂಗಳ ಮತ ಹಾಗೂ ಕುರುಬ ಸಮುದಾಯದ ಮತಗಳು ನೆನಪಾಗುತ್ತವೆ ಎಂದು ವಿಪಕ್ಷಗಳು ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂ ಧರ್ಮದಲ್ಲಿ ಲೋಪಗಳಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರನ್ನ ಒಳಗಡೆನೆ ಬಿಡಲ್ಲಲ್ಲ. ಬೇರೆ ಧರ್ಮಗಳಲ್ಲಿ ಮಹಿಳೆಯರು ಏನು ಬುರ್ಕಾ ಹಾಕದೆ ಓಡಾಡ್ತಾರೆ ಎಲ್ಲರೂ. ಇವರ ಧರ್ಮದಲ್ಲಿ ಮಹಿಳೆಯರೆಲ್ಲ ಬುರ್ಕಾ ಹಾಕೊಬೇಕು, ಮಸೀದಿಗೆ ಹೋಗಂಗಿಲ್ಲ. ಮತ್ತೆ ಎಷ್ಟು ಜನನ ಒಬ್ಬ ವ್ಯಕ್ತಿ ಎಷ್ಟು ಜನನ ಬೇಕಾದರೂ ಮದುವೆ ಆಗ್ಬೋದು. ಇದು ಸಿದ್ದರಾಮಯ್ಯನಿಗೆ ಅನಿಸ್ಲಿಲ್ವಾ ತಪ್ಪು ಅಂತ ಹೇಳಿ ಇದನ್ನ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರ? ಹಿಂದೂ ಧರ್ಮದಲ್ಲಿರೋ ಲೋಪದೋಷಗಳನ್ನ ನೀವು ಮಾತಾಡೋದಾದ್ರೆ, ಅದೇ ರೀತಿ ಬೇರೆ ಧರ್ಮದಲ್ಲಿ ಲೋಪಗಳನ್ನ ನೀವ್ಯಾಕೆ ಮಾತಾಡಲ್ಲ? ಅಸಮಾನತೆ ಇದೆ, ತಾರತಮ್ಯ ಇದೆ ಅನ್ನೋ ಕಾರಣಕ್ಕೆ ಕ್ರೈಸ್ತರಾಗಿಯೋ ಮುಸಲ್ಮಾನರಾಗಿಯೋ ಕನ್ವರ್ಟ್ ಆದ್ರು ಅಂತ ತಿಳ್ಕೊಳ್ಳಿ. ಕನ್ವರ್ಟ್ ಆದಮೇಲೆ ಅಲ್ಲಿ ಸಮಾನತೆ ಅನ್ನೋದು ಸಿಗ್ಬೇಕಲ್ವಾ? ಕನ್ವರ್ಟ್ ಆದಮೇಲೆ ಕನ್ವರ್ಟ್ ಆಗಿರುವಂತ ನಮ್ಮ ಕಾಲೋನಿಯ ಜನರಿಗೆ ಜೊತೆ KJ ಜಾರ್ಜು, ಮಾರ್ಗರೆಟ್ ಆಳ್ವಾ, ಆಸ್ಕರ್ ಫರ್ನಾಂಡಿಸು ಇಂಥವರೆಲ್ಲ ಸಂಬಂಧ ಬೆಳೆಸ್ಬೇಕು ತಾನೆ, ಸಮಾನತೆ ಸಿಗ್ಬೇಕಲ್ವಾ? ಒಟ್ಟಾರೆ ಸಮೀಕ್ಷೆ ಇದೀಗ ಸಾಕಷ್ಟು ರಗಳೆ ತಂದು ಹಾಕಿದೆ. ಇತ್ತ ಮತಾಂತರಗೊಂಡ ಹಿಂದೂಗಳ ಉಪಜಾತಿಯನ್ನ ಕ್ರಿಶ್ಚಿಯನ್ನಲ್ಲಿ ನಮೂದಿಸುತ್ತಿರುವುದು ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಜೊತೆಗೆ ಸಿದ್ದರಾಮಯ್ಯರ ಹೇಳಿಕೆಗಳು ವಿಪಕ್ಷಗಳಿಗೆ ಅಸ್ತ್ರವಾಗಿರುವುದಂತೂ ಸುಳ್ಳಲ್ಲ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.